ಎಸ್ ಎಲ್ರಿಗೂ ನಮಸ್ಕಾರ. ಈಗ ಸದ್ಯಕ್ಕೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಸಹ ವಿಡಿಯೋ ಬೈಟನ್ನು ಕೊಟ್ಟು ಅವರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಏನು ಮಹಿಳೆ ಅಗಲಿಕೆ ಆಯಿತು ಮತ್ತೆ ಮಾರತಾಂಡ ಆನೆ ಅಗಲಿಕೆ ಆಯಿತು, ಜೊತೆಗೆ ಕಂಚನ ಆನೆ ಬಗ್ಗೆಯೂ ಕೂಡ ಒಂದು ಏನು ಸೂಚನೆ ಆದೇಶವನ್ನು ಹೊರಡಿಸಿದ್ದಾರೆ, ಅದ್ರ ಬಗ್ಗೆಯೂ ಸಹ ಒಂದು ವಿಡಿಯೋ ಬೈಟನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ಏನಂದ್ರೆ ವಿಚಾರ, ಇನ್ನು ಮುಂದೆ ಕಂಜನಾನೆ ಅಂದ್ರೆ ಈ ವರ್ಷ ಕಂಜನ ನೆಕ್ಸ್ಟ್ ಗೊತ್ತಿಲ್ಲ, ಬಟ್ ಈ ವರ್ಷ ಸದ್ಯಕ್ಕೆ ಕಂಜನಾನೆ ದಸರಾದಲ್ಲಿ ಭಾಗಿಯಾಗೋದಿಲ್ಲ. ಆ ಒಂದು ಆನೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈಗೆಂದು ಈಶ್ವರ್ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಕಂಚನ ಆನೆಯನ್ನ ಇನ್ ಮುಂದೆ ಬಳಸ್ಕೋಬಾರದು ಅಂತ. ಮತ್ತೆ ಇನ್ನೇನು ಹೊಸ SOP ಕೂಡ ರಚನೆ ಆಗಿದೆ. ದುಬಾರೆ ಕ್ಯಾಂಪ್ ನಾಳೆಯಿಂದ ಓಪನ್ ಆಗುತ್ತೆ. ನಾಳೆ ಅಥವಾ ನಾಳಿದ್ದು 2 ದಿವಸ ಕ್ಲೋಸ್ ಆಗಿತ್ತು ಆ ಒಂದು ಘಟನೆ ನಡೆದಿದ್ರಿಂದ. ಬಹುಶಃ ಏನಾದ್ರು ಈ ತರ ಏನಂದ್ರೆ ಈ ಕಂಚನ ಆನೆ ಇದೆಯಲ್ಲ, ಗಜೇಂದ್ರನ ಒಂದು ಕಥೆ ಆಗೋಯ್ತು ಪಾಪ ಕಂಚನ ಆನೆದು. ನೋಡಿ, ಗಜೇಂದ್ರನು ಕೂಡ ಅಷ್ಟೇನೆ ಶ್ರೀರಾಮ ಆನೆಯನ್ನ ಬಲಿ ಪಡೆದ ಬಳಿಕ ಅದನ್ನು ಕೂಡ ಈ ತರ ದಸರಾದಿಂದ ನೆಗ್ಲೆಕ್ಟ್ ಮಾಡ್ಬಿಟ್ರು, ಮೂಲೆ ಗುಂಪು ಮಾಡ್ಬಿಡ್ತಾರೆ. ಅದೇ ರೀತಿ ಈಗ ಕಂಜನ್ಗೆ ಏನಾದ್ರು ಆಗ್ಬಿಡುತ್ತಾ? ಬಟ್ ಫಸ್ಟಿಗೆ ಮಾತನಾಡಿದಾಗೆ ಮೂಲೆ ಗುಂಪು ಮಾಡಬೇಡಿ ಅಂದ್ರು ಕೂಡ ಕಂಜನ ಆನೆನ ಈಗ ದಸರಾದಿಂದ ನೆಗ್ಲೆಕ್ಟ್ ಫಸ್ಟ್ ವರ್ಷ ಶುರುವಾಗಿದೆ. ಅದನ್ನ ದಸರಾಗೆ ತರಬೇಡಿ, ಕರ್ಕೊಂಡ್ ಬರಬೇಡಿ ಅಂತ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಮತ್ತೆ ಈಗ ದುಬಾರೆಯಲ್ಲಿ ಕಂಜನ್ ಇದ್ದಾನೆ, ಆತ ಬಿಹೇವಿಯರ್ ಏನು ಈಗ ಆರಾಮಾಗಿದೆಯಂತೆ. ಬಟ್ ಈ ಒಂದು ಕಂಜನ್ ಆನೆಯನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತ ಚಾನ್ಸಸ್ ಇರ್ಬೋದು. ಯಾಕಂದ್ರೆ ಅಕ್ಕಪಕ್ಕ ಬೇರೆ ಆನೆಗಳಿರ್ತವೆ, ಮತ್ತೇನಾದ್ರೂ ಆ ಒಂದು ಬಿಹೇವಿಯರ್ ತೋರಿಸುತ್ತಾ ಅಂತ ಅಲ್ಲಿರುವಂತವ್ರಿಗೂ ಕೂಡ ಸಿಬ್ಬಂದಿಯವ್ರಿಗೂ ಕೂಡ ಆತಂಕ ಇರ್ಬೋದೇನೋ. ಆ ತರ ಕೂಡ ಒಂದು ಮಾತುಗಳು ಕೇಳಿ ಬರ್ತದೆ. ಬಟ್ ಒಳ್ಳೆ ಆನೆ ಕಂಜನ್, ತಾವೆಲ್ಲರೂ ಕೂಡ ನೋಡಿರ್ತಾರೆ. 2014ರಲ್ಲಿ ಕ್ಯಾಪ್ಚರ್ ಆಗಿದ್ದು ಹಾಸನ ಜಿಲ್ಲೆ ಎಸ್ಲೂರು ಭಾಗ, ಸಕಲೇಶಪುರ ತಾಲೂಕಿನ ಎಸ್ಲೂರು ಭಾಗದಲ್ಲಿ. ಅಂದ್ರೆ ಏನು ಅರ್ಜುನ ಸಮಾಧಿ ಇದೆಯಲ್ಲ, ಅದೇ ಒಂದು ಸುತ್ತ ಅಥವಾ ಆಸುಪಾಸು ಈ ಒಂದು ಆನೆನ ಸೆರೆ ಹಿಡಿತಾರೆ. ಸೆರೆ ಹಿಡಿದು ದುಬಾರೆಗೆ ತಗೊಬಂದು ಪಳಗಿಸ್ತಾರೆ, ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ. ಆಗ ಒಳ್ಳೊಳ್ಳೆ ಈ ಆನೆ ಇದೆಯಲ್ಲ, ಎಸ್ಪೆಷಲಿ ಕ್ರಾಲ್ ಕೆಲಸ, ದಿಂಬಿಯನ್ನು ಎತ್ತುವುದೆಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ. 2023ರಿಂದ ಈ ಒಂದು ಆನೆ ದಸರಾಗೆ ಆಕ್ಟಿವ್ ಆಗಿ ಭಾಗಿಯಾಗಕ್ಕೆ ಶುರುವಾಗುತ್ತೆ. ಜೊತೆಗೆ ಹಲವಾರು ಕಾರ್ಯಾಚರಣೆಯಲ್ಲಿ ನೀವು ಕಂಚನ ಆನೆಯನ್ನ ನೋಡಿರ್ತೀರ, ಸಕ್ಸಸ್ಫುಲ್ ಆಗಿ ಕಾರ್ಯಾಚರಣೆಯನ್ನು ಸಹ ಮಾಡ್ಕೊ ಬಂದಿದ್ದಾರೆ. ಆದ್ರೆ ಸುಮಾರು ನೋಡಿ 2014ರಲ್ಲಿ ಕ್ಯಾಪ್ಚರ್ ಆಗಿದ್ದು, ಆದ್ರೆ 23ರಲ್ಲಿ ದಸರಾಗೆ ಎಂಟ್ರಿ ಕೊಟ್ಟಿದ್ದು. ಸುಮಾರು 5-6 ವರ್ಷ ಎಲ್ಲೂ ಕೂಡ ಆನೆ ಅಷ್ಟು ಪ್ರಚಲಿತ ಇರ್ಲಿಲ್ಲ, ಫೇಮಸ್ ಏನ್ ಇರ್ಲಿಲ್ಲ. ದುಬಾರೆ ಕ್ಯಾಂಪ್ ನಲ್ಲಿ ಇರ್ತಿತ್ತು, ಯಾರಿಗೂ ಕೂಡ ಅವಾಗೇನು ಅಷ್ಟೊಂದೇನು ವಿಡಿಯೋ ಮಾಡೋರು ಯಾರು ಕೂಡ ಇರ್ಲಿಲ್ವಲ್ಲ. ಸೊ ಹಾಗಾಗಿ ಅಷ್ಟ್ರ ಬಗ್ಗೆ ಕಂಜನ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ದಸರಾಗೆ ಬಂದ್ಮೇಲೆ ಕಾರ್ಯಾಚರಣೆಯಲ್ಲಿ ಆಕ್ಟಿವ್ ಆಗಿ ಭಾಗಿಯಾಗಕ್ಕೆ ಶುರು ಆದ್ಮೇಲೆ ಇನ್ನ 25 ಏಜ್ ಅಲ್ವಾ, 25-26 ಏಜ್ ಅಲ್ಲ, ತುಂಬಾನೇ ಫೇಮಸ್ ಆಗಕ್ಕೆ ಶುರುವಾದ. ಮತ್ತೆ ದಸರಾದಲ್ಲಿಯೂ ಸಹ ಅಷ್ಟೇನೆ ಈ ಒಂದು ಆನೆಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ರು. ಮತ್ತೆ ಈತ ಫುಟ್ಬಾಲ್ ಬಾಲನ್ನು ಒದ್ದುವಂತ ವಿಡಿಯೋಗಳು ಕೂಡ ಬಹಳಷ್ಟು ವೈರಲ್ ಆಗಿತ್ತು. ಮತ್ತೆ ದುಬಾರೆ ಕ್ಯಾಂಪ್ ನಲ್ಲಿ ಸ್ನಾನ ಮಾಡಿಸುವಂತ ಟೈಮ್ ನಲ್ಲೆಲ್ಲ ಏನಂದ್ರೆ ಅಲ್ಲಿ ಜನಗಳು ಬರ್ತಾರಲ್ಲ, ಟೂರಿಸ್ಟ್ಗಳು, ಸೊ ಅವ್ರಿಗೆ ನೀರನ್ನ ಚುಮುಕ್ಸೋದು, ಸೊ ಅದು ಕೂಡ ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು. ಮತ್ತೆ ಕಂಚನಾನೆ ಜೊತೆಗೆ ಒಂದು ನಾಯಿ ಯಾವಾಗ್ಲೂ ಕೂಡ ಸದಾ ಇರೋದು. ಆ ನಾಯಿ ಮೇಲೆ ಈ ಒಂದು ಕಂಚನಾನೆ ನೀರನ್ನ ಚುಮುಕ್ಸೋದೆಲ್ಲ ಮಾಡ್ತಿತ್ತು. ಆ ನಾಯಿ ತುಂಬಾನೇ ಎಂಜಾಯ್ ಮಾಡ್ತಾ ಇತ್ತು ನೀರ್ನ. ಇದೋ ಒಂದು ಬಾಂಡಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಕಂಚನನ್ನು ದುಬಾರಲ್ಲಿ ಸಖತ್ತಾಗಿ ಹೊಂದ್ಕೊಂಡಿದ್ದ. ತುಂಬಾನೇ ಟೇಕ್ ಕೇರ್ ಚೆನ್ನಾಗಿ ಅವರು ಕೂಡ ಪಳಗಿಸಿ ಎಲ್ಲ ಮಾಡಿದ್ದಾರೆ. ಬಟ್ ಕಂಚನಾನೆಗೆ ಈ ತರ ಒಂದು ಮೂಲೆ ಗುಂಪಾಗಿದ್ದು ಬಹಳ ಆನೆ ಪ್ರೇಮಿಗಳಿಗೆ ಬಹಳ ಬೇಸರ ಇದೆ. ಬಟ್ ಏನು ಮಾಡಕ್ ಆಗೋದಿಲ್ಲ. ಅದು ಅಧಿಕಾರಿಗಳು ಏನು ಆದೇಶವನ್ನ ಕೊಡ್ತಾರೆ ಅದನ್ನ ಎಲ್ಲರೂ ಪಾಲಿಸ್ಬೇಕಾಗತ್ತೆ. ದಸರಾಗೆ ಈ ವರ್ಷ ಕಂಜನ್ ಇಲ್ಲ, ಓಕೆ, ನೆಕ್ಸ್ಟ್ ವರ್ಷ ಆದ್ರೂ ಕಂಜನ್ನ ಲಿಸ್ಟ್ ನಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಒಂದು ಆನೆ ಪ್ರೇಮಿಗಳ ಒಂದು ಏನು ಮನವಿ ಆಗಿರುತ್ತೆ. ನೋಡ್ಬೇಕು ನೆಕ್ಸ್ಟ್ ವರ್ಷ ಏನಾಗುತ್ತೆ. ಬಟ್ ಈ ವರ್ಷ ಒಂದು ಕಂಜನ್ ದಸರಾಗೆ ಇಲ್ವಾ ಅಂತ ಇದು ಕೇಳಿ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಬೇಸರ ಇದೆ. ಯಾಕೆಂದ್ರೆ ಫಸ್ಟ್ ಏನು ಇದು ಅಟ್ಯಾಕ್ ಮಾಡ್ಬಿಡುದು ಜಯಮಾರ್ತಾಂಡೆ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಗಾಯಗಳೆಲ್ಲವೂ ಕೂಡ ಆಗಿತ್ತು. ಆಗ್ಲೇ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಯ್ತು, ಬಹುಶಃ ಇದೇನಿದ್ರು ಗಜೇಂದ್ರ ಕತೆ ಆಗ್ಬಿಡುತ್ತೆ, ನಾವು ಕಂಜನ್ ಕೂಡ ಈ ರೀತಿ ಏನಾದ್ರು ಮೂಲೆ ಗುಂಪು ಮಾಡ್ತಾರೇನೋ ಅಂತ. ಬಟ್ ಅಂದುಕೊಂಡಂತೆ ಆಗ್ಬಿಟ್ಟಿದೆ. ಈಗ ಗಜೇಂದ್ರನ ರೀತಿಯೇ ನಮ್ಮ ಕಂಜನ್ ಆನೆಯನ್ನು ಸಹ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಈಗ ಲಿಸ್ಟ್ ಇಂದ ತೆಗೆದು ಬಿಟ್ಟಿದ್ದಾರೆ. ಆಕರ್ಷಣೀಯ ಆನೆ, ಪಟದಾನೆಯಾಗೂ ಸಹ ಕೆಲಸವನ್ನು ನಿಭಾಯಿಸಿದಂತ ಕಂಜನ್ ಆನೆ ಈಗ ಈ ವರ್ಷ 2026ರ ದಸರಾದಲ್ಲಿ ಇಲ್ಲ. ಕಾರ್ಯಾಚರಣೆಗೆ ಬಹುಶಃ ಬಳಸ್ಕೋಬಹುದೇನೋ, ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ. ಕಾರ್ಯಾಚರಣೆ ಆನೆ ಮಾನವ ಸಂಘರ್ಷ ಅದು ಎಂದಿನಂತೆ ಮುಗಿಯದ ಅಧ್ಯಾಯ. ಸೊ ಅದು ಯಾವಾಗ್ಲೂ ಕಾರ್ಯಾಚರಣೆ ನಡೀತಾನೆ ಇರುತ್ತೆ. ಸೊ ಆ ಒಂದು ಟೈಮ್ ನಲ್ಲಿ ಕಂಜನ್ ಆನೆಯನ್ನು ಬಳಸ್ಕೋತಾರೆ ಅನ್ಸುತ್ತೆ. ಸೊ ನೋಡೋಣ ಮುಂದಿನ ದಿವಸಗಳಲ್ಲಿ ಏನೇನ್ ಆಗ್ಬೋದು, ಏನೇನ್ ಬದಲಾವಣೆಗಳಾಗ್ಬೋದು ಅಂತ. ಒಟ್ಟಾರೆ ಈಗ ಕಂಜನ್ನ ಅಭಿಮಾನಿಗಳು ನೋಡ್ಬೋದು. ಈಗ ಸದ್ಯಕ್ಕೆ ಏನು ನೆಕ್ಸ್ಟ್ ದುಬಾರಿಯಲ್ಲಿ ಏನಾದ್ರು ಹೋದಾಗ ಈಗ ಒಂದ್ 2-3 ದಿವಸ ಮೋಸ್ಟ್ಲಿ ಏನಾದ್ರು ಅಲ್ಲೇ ಕಾಡಲ್ಲೇ ಕಟ್ ಹಾಕಿರ್ತಾರೇನೋ. ಹತ್ರಕ್ಕೆ ಬಹುಶಃ ಬೇರೆ ಆನೆಗಳ ಹತ್ರ ಈಗ ಸ್ವಲ್ಪ ಎಲ್ರಿಗೂ ಕೂಡ ಭಯ ಏನಾದ್ರು ಇರ್ಬೋದೇನೋ, ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ. ನಾಳೆದಲ್ಲಿ ಕ್ಯಾಂಪ್ ಓಪನ್ ಆಗುತ್ತೆ, ಆಗ ವಿಸಿಟರ್ಸ್ ಎಲ್ಲ ಕೂಡ ಹೋಗ್ಬೋದು, ದೂರದಲ್ಲಿ ನಿಂತ್ಕೊಂಡು ನೋಡ್ಬೋದು. ಆನೆ ಸ್ನಾನ ಮಾಡಿಸಕ್ಕೆ ಅವಕಾಶ ಇರೋದಿಲ್ಲ. ಮುಂಚೆ ಎಲ್ಲ ಅವಕಾಶ ಇರೋದು, ಯಾಕಂದ್ರೆ ಟಿಕೆಟ್ ಅನ್ನ ಕೊಡೋರು ಹೋಗಿ ನೀವು ಸ್ನಾನ ಮಾಡಿಸಬಹುದಾಗಿತ್ತು. ಬಟ್ ಈಗ ಅವಕಾಶ ಇರೋದಿಲ್ಲ. ಜಸ್ಟ್ ಏನು ಆನೆಗಳು ಸ್ನಾನ ಮಾಡ್ತವೆ, ಇವರು ಆನೆ ಮಾವುತರನ್ನು ಸ್ನಾನ ಮಾಡಿಸ್ತಾರೆ, ಅದನ್ನ ದೂರದಿಂದ ನೋಡ್ಬೋದು, ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ಅಷ್ಟೇ. ಹತ್ರಕ್ಕೆ ಹೋಗೋದು, ಮುಟ್ಟೋದಾಗಿರ್ಬೋದು, ನೋ
ಸೆಲ್ಫಿ, ನೋ ಫೋಟೋ ಏನೂ ಕೂಡ ಇಲ್ಲ. ಮೇವನ್ನ ತಿನ್ಸೋದು ಕೂಡ ಇಲ್ವಂತೆ. ಎಲ್ಲ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಆದೇಶವನ್ನ ಇದೀಗ ಮಾನ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಹೊರಡಿಸಿದರ ಜೊತೆಗೆ ಇವತ್ತು ಒಂದು ವಿಡಿಯೋ ಬೈಟ್ ಅನ್ನು ಸಹ ಕೊಟ್ಟಿರುವಂತದ್ದು. ಸೊ ಇದ್ರ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಆನೆ ಪ್ರೇಮಿಗಳಿಗೆ ಇದು ಖಂಡಿತವಾಗಿಯೂ ಕೂಡ ಬೇಸರದ ವಿಚಾರ. ಒಂದು ಕಡೆ ಮಾರ್ತಾಂಡನ ಕಳೆದುಕೊಂಡಂತ ಒಂದು ವಿಚಾರ ಬೇಸರ ಆಗಿದೆ. ಇನ್ನೊಂದು ಕಡೆ ಅಮಾಯಕವಾಗಿ ಅಂದ್ರೆ ಏನೂ ತಿಳಿಯದೆ ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಏನೋ ಚೆನ್ನೈಯಿಂದ ಅವರು ಬಂದಿರೋದು ಪಾಪ ಟೂರಿಸ್ಟ್ ಎಂಜಾಯ್ ಮಾಡಕ್ಕೆ, ಆನೆನ ನೋಡಕ್ಕೆ ಮಗಳು ಬೇರೆ ಇದ್ಲು, ಚಿಕ್ಕ ಮಗಳು, ಅವ್ರಿಗೆ ತೋರಿಸೋಕೆ ಅಂತ ಕರ್ಕೊ ಬಂದಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಅವರು ಮನಸ್ಸಿನಲ್ಲಿ ಅಂದ್ಕೊಂಡಿರಲ್ಲ ಈ ತರ ಆಗತ್ತೆ ಘಟನೆಗಳು. ಮತ್ತೆ ಅಲ್ಲಿ ಬೇರೆ ಪ್ರವಾಸಿಗರು, ಆನೆ ಕಡೆಯವ್ರು ಯಾರು ಕೂಡ ಅಂದ್ಕೊಂಡಿರಲ್ಲ ಈ ತರ ಘಟನೆ ಆಗುತ್ತೆ ಅಂತ. ಅಚಾನಕ್ ಆಗಿ ಅವ್ರ ಕಾಲ್ ಜಾರಿ ಕೆಳಗಡೆ ಬಿದೋಗ್ತಾರೆ. ಆನೆ ಅಂತೂ ಏನು ಅಟ್ಯಾಕ್ ಮಾಡಿಲ್ಲ, ಈ ಕಡೆ ಮಾರ್ತಾಂಡನು ಅಟ್ಯಾಕ್ ಮಾಡಿಲ್ಲ, ಈ ಕಡೆ ಕಂಜನ್ ಕೂಡ ಅಟ್ಯಾಕ್ ಮಾಡಿಲ್ಲ. ಅವ್ರು ಏನ್ ಮಾಡ್ತಾರೆ, ಇಲ್ಲಿ ತುದಿಲಿ ನಿಂತ್ಕೊಂಡಿರ್ತಾರೆ, ಕಾಲ್ ಜಾರಿ ಕೆಳಗಡೆ ಬಿದೋಗ್ತಾರೆ. ಏನೋ ಅದು ಇದ್ರ ಮಾರ್ತಾಂಡ ಬಿತ್ತಲ್ಲ, ಒಂದು ರಭಸಕ್ಕೆ ಅವರು ಕೂಡ ಬಿದೋಗ್ತಾರೆ. ಅಲ್ಲೇ ಆನೆ ಮೇಲೆ, ಇವರ ಮೇಲೆ ಆನೆ ಬಿದ್ದೋಗ್ಬಿಡುತ್ತೆ, ಕಾಲ ಹತ್ರನೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಸೊ ಅದರಿಂದಾಗಿ ಅವ್ರಿಗೆ ಒಂದು ಪರಿಸ್ಥಿತಿ ಎದುರಾಯ್ತು. ಬಟ್ ತುಂಬಾನೇ ಪ್ರಯತ್ನ ಪಟ್ಟರು ಅಲ್ಲಿ ಸಿಬ್ಬಂದಿ ವರ್ಗದವರು ಎಳಿಯೋಕ್ಕೆಲ್ಲ ಟ್ರೈ ಮಾಡೋಕ್ಕೆಲ್ಲ. ಬಟ್ ಆದ್ರೂ ಕೂಡ ಅದು ಸಾಧ್ಯ ಆಗಲಿ. ಅಷ್ಟೊತ್ತಿಗೆ ಅವರ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿತ್ತು. ಸೊ ಇಷ್ಟೊಂದೆಲ್ಲ ಘಟನೆಗಳು ನಡೀತು. ಇದು ಒಂದು ದುರಂತ ಅಂತ ಹೇಳ್ಬೋದು. ಯಾವುದು ಕೂಡ ಆಗಿರ್ಲಿಲ್ಲ, ಆಗ್ಬಾರ್ದು ಮುಂದೆನೂ ಕೂಡ ಈ ತರ. ಯಾವ ರೀತಿ ನ್ಯೂಸ್ ಅಂದ್ರೆ ನ್ಯಾಷನಲ್ ನ್ಯೂಸ್ ಆಗೋಯ್ತು. ಎಲ್ಲಾ ಕಡೆಯಿಂದ ಒಂದು ಇದ್ರ ಬಗ್ಗೆ ತಿಳ್ಕೊಳಕ್ಕೆ, ಇದ್ರ ಬಗ್ಗೆ ಮಾತನಾಡಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಈಗ ನೆಕ್ಸ್ಟ್ ಇಯರ್ ಆದ್ರೂ ಕಂಜನ್ ದಸರಾಗೆ ಬರುವಂತಾಗ್ಲಿ. ನೋಡೋಣ ನೆಕ್ಸ್ಟ್ ಇಯರ್ ಏನಾಗ್ಬೋದು. ಒಟ್ಟಾರೆ ಈ ವರ್ಷ ಕಂಜನ್ ಇಲ್ವಂತೆ. ಅಟ್ಲೀಸ್ಟ್ ಕಂಜನ್ನ ಇನ್ ಮುಂದೆ ಆದ್ರೂ ಚೆನ್ನಾಗಿ ವಿಸಿಟರ್ಸ್ ನೋಡುವಂತಾಗ್ಲಿ, ದೂರದಲ್ಲೇ ನೋಡ್ಲಿ, ಎಲ್ಲಾ ಆನೆಗಳನ್ನು ಕೂಡ ನೋಡ್ಲಿ, ದೂರದಲ್ಲೇ ನೋಡಿ ಎಂಜಾಯ್ ಮಾಡಬಹುದು ಅಷ್ಟೇ. ಯಾರು ಕೂಡ ಹತ್ರಕ್ಕೆ ಹೋಗ್ಬೇಡಿ. ಒಂದು SOP ಈಗ ಹೊಸ SOP ಸೂಚನೆ ಏನು ಕೊಟ್ಟಿದ್ದಾರೆ ಅದನ್ನ ಪಾಲಿಸಬೇಕಾಗತ್ತೆ ಎಲ್ಲರೂ ಕೂಡ. ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ, ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಅದ್ರ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದರೆ ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಭಾಳ ಗಂಭೀರ, ಅದಕ್ಕೆ ಗಾಯಗಳಾಗಿತ್ತು, ಅದು ಮೃತಗೊಂಡಿದೆ. ಹೀಗಾಗಿ ಕಂಚನ್ ಆನೆಗೆ ದಸರಾದಲ್ಲಿ ಹಿಂದೆ ಎಲ್ಲ ಭಾಗಿಯಾಗಿತ್ತು. ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಬರದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ಸಫಾರಿ ನಡೆಸ್ತಾ ಇದ್ದೀವಿ, ಸಫಾರಿಯಲ್ಲಿ ಸಹಿತ ತೆರೆದ ವಾಹನದಲ್ಲಿ ನಿನ್ನೆ ನನಗೆ ಒಂದು ಮಾಹಿತಿ ಬರುತ್ತೆ. ಏನು ಸಫಾರಿ ವಾಹನಗಳಿದ್ದಾವೆ, ವಾಹನಗಳ ಮೇಲೇನೂ ಆನೆಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಮತ್ತು ಸಾರ್ವಜನಿಕರ ಮೇನು ಪ್ರವಾಸಿಗರಿದ್ದಾರೆ, ಅವರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ತೆರೆದ ವಾಹನಗಳು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅದಕ್ಕೆ ಸಂಪೂರ್ಣವಾಗಿ ಸರಪಳಿ ಹಾಕಬೇಕು, ಅಥವಾ ಅದಕ್ಕೆ ಗಾರ್ಡ್ ಮಾಡುವಂಥ ರೀತಿಯಲ್ಲಿ ಸಂಪೂರ್ಣ 100% ಇವತ್ತು ಯಾರು ವಿಸಿಟರ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಅದನ್ನು ಸಫಾರಿ ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇನೆ. ಈ ಸುರೇಂದ್ರನಗರದಲ್ಲಿ ಸ್ಟೇಡಿಯಂ ಏನಾಗ್ತಾ ಇದೆ ಸರ್?